ಯೋಹಾನನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 1ನೇ ವಾಕ್ಯ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಲಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು ಸುಲುಕೊಳ್ಳುವವನೂ ಆಗಿದ್ದಾನೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಕಳ್ಳನ ವಿಷಯವಾಗಿ ತಿಳಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಕುರಿ ಹಟ್ಟಿ ಅನ್ನುವಾಗ ಅದಕ್ಕೆ ಒಂದು ಬಾಗಿಲು ಇರುತ್ತದೆ. ಆ ಬಾಗಿಲಿನಿಂದಲೇ ಕುರಿಗಳು ಒಳಗೆ ಹೊರಗೆ ಹೋಗುತ್ತವೆ. ಅದೇ ಪ್ರಕಾರವಾಗಿ ಕುರುಬನು ಕೂಡ ಆ ಬಾಗಿಲು ಅವರಿಬ್ಬರೂ ಕೂಡ ಒಳಗೆ ಪ್ರವೇಶಿಸುವಂತ ಒಂದು ಮಾರ್ಗವಾಗಿದೆ. ಈ ಬಾಗಿಲು ಯಾರೆಂದರೆ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಮೂಲಕವಾಗಿ ಒಳಗೆ ಪ್ರವೇಶಿಸುವವರೇ ನಿಜವಾದಂಥ ಕುರಿಗಳು, ನಿಜವಾದಂಥ ಕುರುಬರು. ಆತನನ್ನ ಬಿಟ್ಟು ಯಾರು ಎಲ್ಲಿಂದ ಹತ್ತಿ ಬಂದರೂ ಕೂಡ ಅವರು ಸುಲುಕೊಳ್ಳುವವರು, ಕಳ್ಳರು ಆಗಿದ್ದಾರೆ. ಅಂಥವರ ವಿಷಯವಾಗಿ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆದ್ದರಿಂದ ಯಾರು ಬಾಗಿಲನ್ನ ತಿಳಿದಿರುತ್ತಾರೋ ಅವರು ಬಾಗಿಲಿನಿಂದ ಬರುವಂಥವರನ್ನು ಕೂಡ ಗುರುತು ಹಿಡಿಯಬಹುದು. ಬಾಗಿಲನ್ನ ಬಿಟ್ಟು ಬೇರೆ ಕಡೆಯಿಂದ ಹಾರಿ ಬರುವಂಥವರ ವಿಷಯವಾಗಿ ಕೂಡ ಎಚ್ಚರಿಕೆಯಿಂದ ಇರಬಹುದು. ಹಾಗಾಗಿ ನಾವು ಅರಿತುಕೊಳ್ಳಬೇಕಾಗಿರುವಂಥದ್ದು, ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಾಗಿಲಾಗಿರುವಂಥ ಯೇಸು ಕ್ರಿಸ್ತನನ್ನ, ಆತನನ್ನ ಚೆನ್ನಾಗಿ ಅರಿತು ಆತನ ಬೋಧನೆಗಳನ್ನು, ಆತನ ವಾಕ್ಯಗಳನ್ನು ನಾವು ಯಾವಾಗ ಗ್ರಹಿಸಿಕೊಳ್ಳುತ್ತೇವೋ, ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೇವೋ ಆಗ ಅದಕ್ಕೆ ಹೋಲಿಸಿ ಮಿಕ್ಕ ಎಲ್ಲವನ್ನು ಕೂಡ ನಾವು ತೀರ್ಮಾನ ಮಾಡಬಹುದು. ಉಪದೇಶಕರು ಎಂಬುದಾಗಿ ಹೇಳಿಕೊಂಡು, ಸೇವೆ ಮಾಡುತ್ತಿದ್ದೇವೆಂಬುದಾಗಿ ಹೇಳಿಕೊಂಡು, ಸಭಾಪಾಲಕರು ಎಂಬುದಾಗಿ ಹೇಳಿಕೊಂಡು ಕ್ರಿಸ್ತನ ಉಪದೇಶವನ್ನು ಬಿಟ್ಟು ಬಿಟ್ಟು ಆತನ ಬೋಧನೆಗಳನ್ನು ತಳ್ಳಿ ಹಾಕಿ ಆತನ ನಿಯಮಗಳನ್ನು ಅನುಸರಿಸದೆ, ಆತನ ಪ್ರೀತಿ ಇಲ್ಲದೆ, ದೇವರ ಸೇವೆಯಲ್ಲಿ ಭಯಭಕ್ತಿ ಇಲ್ಲದೆ ಬರುವಂತ ಯಾರೇ ಆಗಿದ್ದರೂ ಕೂಡ ಬಾಗಿಲಿನಿಂದ ಅಲ್ಲ, ಬದಲಾಗಿ ಬೇರೆ ಕಡೆಯಿಂದ ಹತ್ತಿ ಬಂದಂಥವರೇ ಆಗಿದ್ದಾರೆ. ಅವರು ಹೇಗೆ ಕಂಡರು, ಅವರು ಏನೇ ಹೇಳಿಕೊಂಡರೂ ಕೂಡ ಕೊನೆಯದಾಗಿ ಅವರು ಕುರಿಗಳನ್ನು ಕೊಲ್ಲುವಂಥವರು, ಸುಲುಕೊಳ್ಳುವಂಥವರು, ತಮ್ಮ ಸ್ವಾರ್ಥದ ಲಾಭಕ್ಕೋಸ್ಕರವೇ ಎಲ್ಲವನ್ನು ಮಾಡುವಂಥವರು ಆಗಿರುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ನೀವು ನೋಡುವಂಥ ಎಲ್ಲರೂ ಕೂಡ ನೀವು ಅಂದುಕೊಳ್ಳುವ ಹಾಗೆ ಇರುವುದಿಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದಿಲ್ಲ, ದೇವರ ಸೇವೆಯನ್ನು ಮಾಡುತ್ತೇನೆಂಬುದಾಗಿ ಹೇಳಿಕೊಳ್ಳುವವರೆಲ್ಲರೂ ಕೂಡ ಸೇವೆಯನ್ನು ಮಾಡುತ್ತಾ ಇರುವುದಿಲ್ಲ. ಅನೇಕರು ಬಾಗಿಲನ್ನ ಬಿಟ್ಟು ಬೇರೆ ಕಡೆಗಳಿಂದ ಹಾರಿ ಬರುತ್ತಾ ಇದ್ದಾರೆ. ಅದರಲ್ಲೂ ಈ ದಿವಸಗಳಲ್ಲಿ ಅದು ಬಹಳ ಹೆಚ್ಚಾಗಿದೆ. ಸೈತಾನನು ಸೇವಕರಿಂದಲೇ ಅನೇಕರನ್ನ, ಅನೇಕ ಕುರಿಗಳನ್ನ, ಅನೇಕ ದೇವಜನರನ್ನ ದಾರಿ ತಪ್ಪಿಸುವಂತ ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ. ಆದ್ದರಿಂದ ಕುರಿವೇಷದಲ್ಲಿರುವಂತ ತೋಳಗಳ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಇದ್ದು ಬಾಗಿಲಾಗಿರುವಂತ ಯೇಸುವನ್ನ ಸರಿಯಾಗಿ ದೃಷ್ಟಿಸಿ ಆತನ ಮೂಲಕವಾಗಿ ಅಲ್ಲದೆ ಬರುವಂತ ಯಾವ ಕಾರ್ಯಗಳಿಗೂ ಕೂಡ ನೀವು ಒಳಗಾಗದೆ, ನಿಮ್ಮನ್ನು ಒಪ್ಪಿಸಿಕೊಡದೆ ಬಹಳ ಜಾಗರೂಕತೆಯಿಂದ ಅಂಥ ಕಾರ್ಯಗಳನ್ನು ತಿರಸ್ಕರಿಸಿ ಅದನ್ನು ಎದುರಿಸಿ ಕರ್ತನಿಗೋಸ್ಕರ ವೈರಾಗ್ಯವಾಗಿ ನಿಲ್ಲುವುದಾದರೆ, ವಾಕ್ಯಗಳನ್ನು ಅನುಸರಿಸುವುದಾದರೆ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಸುರಕ್ಷತೆ, ಆಶೀರ್ವಾದ, ಕರ್ತನ ಮೇಲುಗಳು ಉಂಟಾಗುತ್ತವೆ ಎಂಬುದನ್ನು ತಿಳಿದು ಬಾಗಿಲನ್ನು ದೃಷ್ಟಿಸುತ್ತಾ ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಂಡು ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೆಯಾ. ಕುರಿಯ ಹಟ್ಟಿಯೊಳಗೆ ಬಾಗಿಲಿನಿಂದ ಅಲ್ಲದೆ ಬೇರೆ ಎಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು, ಸುಲುಕೊಳ್ಳುವವನು ಆಗಿದ್ದಾನೆ. ಯೇಸು ಕ್ರಿಸ್ತನನ್ನು ಬಿಟ್ಟು, ಆತನ ಉಪದೇಶಗಳನ್ನು ಬಿಟ್ಟು, ಆತನ ಬೋಧನೆಯನ್ನು, ಆಜ್ಞೆಗಳನ್ನು ಬಿಟ್ಟು ಆತನನ್ನು ತಳ್ಳಿ ಹಾಕಿ ಬೇರೆ ಯಾವುದೇ ಕಾರ್ಯಗಳನ್ನು ಮಾಡುವಂಥವರಾಗಿದ್ದರು, ಅವರು ಯಾರೇ ಆಗಿದ್ದರು, ಅವರು ಉಪದೇಶಕರಾಗಿರಲಿ, ಬೋಧಕರಾಗಿರಲಿ, ಸಭಾಪಾಲಕರಾಗಿರಲಿ, ಸುವಾರ್ತಕರಾಗಿರಲಿ, ಪ್ರವಾದಿಗಳಾಗಿರಲಿ, ಏನೇ ಹೇಳಿಕೊಂಡರೂ ಕೂಡ ಅಂಥವರನ್ನು ಸೇರಿಸಿಕೊಳ್ಳದೆ ಅಂಥವರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇದ್ದು ಸೈತಾನನ್ನು ಎದುರಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಅಪ್ಪ ನಿನ್ನ ವಿಶೇಷ ಜ್ಞಾನವನ್ನು, ಬಲವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಕೃಪೆ, ನಿನ್ನ ದಯೆ ಕರ್ತನೆ ಜೀವಿತಗಳ ಸಂಗಡ ಇದ್ದು
ತೆಗೆದು ಮಾನಿಸಲಿ, ಘನಪಡಿಸಲಿ ಎಂಬುದಾಗಿ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದರೆ ಜೀವಿತಗಳನ್ನು ಆಶೀರ್ವದಿಸಿ ಉದ್ಧರಿಸು. ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ ಅಪ್ಪ ಜೀವಿತಗಳಲ್ಲಿ ತೋರಿ ಬರಲಿ. ವಿಶೇಷವಾಗಿ ಆಶೀರ್ವದಿಸಿ ಅನುಗ್ರಹಿಸುವಂಥ ನಿನ್ನ ಕೃಪೆಗಾಗಿ, ಪ್ರೀತಿಗಾಗಿ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ರ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.